ಕಲಬುರಗಿ ಬೆನ್ನಲ್ಲೇ ಶಿವಮೊಗ್ಗದಲ್ಲೂ ಪಥಸಂಚಲನ ವಾರ್ ಶುರುವಾಗ್ತಾ ಇದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ತಾಲೂಕು ಆಡಳಿತ ಅನುಮತಿಯನ್ನು ಕೊಟ್ಟಿದೆ. ಅನುಮತಿ ನೀಡಿದ ಬೆನ್ನಲ್ಲೇ ಮತ್ತೊಂದು ಸಂಘಟನೆ ತಮ್ಮ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದೆ. ಸದ್ಯಕ್ಕೆ ಈ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅಡ್ಡಿ ಮೇಲೆ ಅಡ್ಡಿಗಳು ಆಗ್ತಾನೆ ಇದೆ. ಮಗದೊಂದು ಸಂಘಟನೆಗಳು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾನೆ ಇದ್ದಾವೆ. ನಾವ್ಯಾಕೆ ಸುಮ್ಮನೆ ಇರಬೇಕು ಅಂತ ಹೇಳಿ ಆರ್ಎಸ್ಎಸ್ ಪಥಸಂಚಲನ ಮಾಡ್ತಾ ಇದೆ, ನಾವು ಮಾಡೇ ತೀರ್ತೀವಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಇದೀಗ ಮುಂದಾಗ್ತಾ ಇದ್ದಾರೆ. ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆಯಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಶಿಕಾರಿಪುರ ತಾಲೂಕು ಆಡಳಿತ ಅನುಮತಿಯನ್ನ ಕೊಟ್ಟಿದೆ. ನವೆಂಬರ್ 1ರ ಮಧ್ಯಾಹ್ನ 3 ಗಂಟೆಗೆ ನಿಗದಿಯಾಗಿರುವಂತಹ ಆರ್ಎಸ್ಎಸ್ನ ಪಥಸಂಚಲನ ಶಿರಾಳಕೊಪ್ಪ ಪಟ್ಟಣದಲ್ಲಿ ನಡೆಯಲಿದೆ. ಆರ್ಎಸ್ಎಸ್ ಪಥಸಂಚಲನ ಇದೀಗ ಡಿಎಸ್ಎಸ್ನಿಂದ ಭೀಮಾ ಪಥಸಂಚಲನಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅದೇ ದಿನ ಸಂವಿಧಾನ ಉಳಿವಿಗೆ ಭೀಮಾ ಪಥಸಂಚಲನಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನೋಂದಾಯಿತ ದಲಿತ ಸಂಘರ್ಷ ಸಮಿತಿಗೆ ಅನುಮತಿಯನ್ನ ನೀಡೋದಕ್ಕೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರದಾಳ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಕಲಬುರಗಿಯಲ್ಲಿ ಪಥಸಂಚಲನದ ವಾರ್ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಇದೀಗ ಆ ಒಂದು ವಾರ ಶಿವಮೊಗ್ಗಕ್ಕೂ ಕೂಡ ಕಾಲಿಟ್ಟಿದೆ. ಶಿವಮೊಗ್ಗದಲ್ಲೂ ಕೂಡ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೋರಿ ಪತ್ರವನ್ನ ಬರೆದಿತ್ತು. ಇದೀಗ ಅನುಮತಿ ಸಿಕ್ಕಿದೆ. ಇದರ ಬೆನ್ನಲ್ಲಿ ಯಾವ್ಯಾವ ಸಂಘಟನೆಗಳು ಅನುಮತಿಯನ್ನ ಕೋರಿ ಪತ್ರವನ್ನ ಬರೆದಿದ್ದಾರೆ, ಅದೇ ದಿನ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ? ಹೌದು ರಮ್ಯಾ, ಮುಖ್ಯವಾಗಿ ರಾಜ್ಯದ ಕಲಬುರಗಿಯ ಚಿತ್ತಾಪುರದಲ್ಲಿ ಏನು ಆರ್ಎಸ್ಎಸ್ ಪಥಸಂಚಲನ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿರುವುದು, ಕೋರ್ಟ್ ಕೂಡ ಮಧ್ಯಪ್ರವೇಶವನ್ನ ಮಾಡಿರುವಂತದ್ದು. ಅದೇ ಮಾರ್ಗದಲ್ಲಿ ಇದೀಗ ಆ ರೀತಿಯ ಸಂಘರ್ಷ ಮಲೆನಾಡು ಶಿವಮೊಗ್ಗ ಜಿಲ್ಲೆ ಕೂಡ ಕಾಲಿಟ್ಟಿರುವಂತದ್ದು. ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಪಟ್ಟಣದಲ್ಲಿ ಇದೇ ಅಂದ್ರೆ ನವೆಂಬರ್ 1ನೇ ತಾರೀಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಪಥಸಂಚಲನವನ್ನ ನಿಗದಿ ಮಾಡಿರುವಂತದ್ದು. ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಎಸ್ಎಸ್ ನ ಮುಖಂಡರುಗಳು ಈಗಾಗಲೇ ಒಂದು ಅನುಮತಿಯನ್ನ ಕೋರಿ ತಾಲೂಕು ಆಡಳಿತಕ್ಕೆ ಮನವಿಯನ್ನು ಕೂಡ ಮಾಡಿದ್ರು. ಆ ನಂತರದಲ್ಲಿ ಅವರ ಮನವಿಯನ್ನು ಪುರಸ್ಕರಿಸಿ ಪೊಲೀಸರ ವರದಿಯನ್ನು ತರಿಸಿಕೊಂಡು ತಾಲೂಕು ಆಡಳಿತ ಈಗಾಗಲೇ ಏನು ಆ ಒಂದು ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿರುವಂತದ್ದು. ಅದರ ಬೆನ್ನಲ್ಲೇ ಅಂದ್ರೆ ತಾಲೂಕು ಆಡಳಿತ ಯಾವಾಗ ಅನುಮತಿಯನ್ನ ಕೊಟ್ಟಿದ್ದು ಅಂತೇಳಿ ಸಂಘಟನೆಗಳಿಗೆ ಗೊತ್ತಾಗಿದ್ದು, ಅದರ ಬೆನ್ನಲ್ಲೇ ಇದೀಗ ಶಿಕಾರಿಪುರ ತಾಲೂಕು ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಈಗಾಗಲೇ ನಾವು ಕೂಡ ನವೆಂಬರ್ 1ನೇ ತಾರೀಕು ಮೆರವಣಿಗೆ ಪಥಸಂಚಲನ ಮಾಡ್ತೀವಿ, ನಮಗೂ ಕೂಡ ಅನುಮತಿಯನ್ನ ಕೊಡಿ ಅಂತೇಳಿ ಈಗಾಗಲೇ ತಾಲೂಕು ಆಡಳಿತಕ್ಕೆ ಮನವಿಯನ್ನು ಕೂಡ ಮಾಡಿರುವಂತದ್ದು. ಮುಖ್ಯವಾಗಿ ಶಿಕಾರಿಪುರ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು ಈಗಾಗಲೇ ನವೆಂಬರ್ 1ನೇ ತಾರೀಕು ನಮಗೂ ಕೂಡ ಏನು ಸಂವಿಧಾನ ಉಳಿವಿಗೆ ಭೀಮಾ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡ್ಬೇಕಂತ ಮನವಿಯನ್ನ ಕೂಡ ಮಾಡಿರುವಂತದ್ದು. ಮುಖ್ಯವಾಗಿ ಈಗ ತಾಲೂಕು ಆಡಳಿತದ ನಡೆ ಮೇಲೆ ಸಾಕಷ್ಟು ಕುತೂಹಲ ಕೂಡ ಉಂಟಾಗಿರುವುದು. ಯಾಕಂದ್ರೆ ಒಂದು ಕಡೆ ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಶಿಕಾರಿಪುರ ಏನು ಪಟ್ಟಣ ಮತ್ತು ಶಿರಾಳಕೊಪ್ಪ ಪಟ್ಟಣದಲ್ಲಿ ಈಗಾಗಲೇ ಅನುಮತಿಯನ್ನ ಕೊಟ್ಟಿರುವಂತದ್ದು. ನವೆಂಬರ್ 1ರ ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಪಥಸಂಚಲನ ಕೂಡ ನಡೆಯುವಂತದ್ದು. ಈಗ ದಲಿತ ಸಂಘರ್ಷ ಸಮಿತಿಯವರು ಅದೇ ದಿನ ಅಂದ್ರೆ ನೋಂದಣಿ ಆಗದ ಸಂಸ್ಥೆಗಳಿಗೆ ನೀವು ಅನುಮತಿಯನ್ನ ಕೊಟ್ಟಿದ್ದೀರಿ, ನಾವು ನೋಂದಣಿಯನ್ನ ಮಾಡ್ಕೊಂಡಿದ್ದೇವೆ, ದಲಿತರ ಪರವಾಗಿ ಕೆಲಸವನ್ನ ಮಾಡ್ತೀವಿ, ನಮಗೂ ಕೂಡ ಅನುಮತಿಯನ್ನ ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ಈಗ ತಾಲೂಕು ಆಡಳಿತ ನಡೆ ಮುಂದೆ ಏನಾಗಿರುತ್ತೆ ಸಾಕಷ್ಟು ಕುತೂಹಲ ಕೂಡ ಸೃಷ್ಟಿ ಮಾಡಿರುವಂತದ್ದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.